सूर्यं सुरलोकनाथमवतं वेदान्तसारं शिवं ज्ञानं ब्रह्ममयं ब्रह्मा विष्णुशिवस्वरूपहृदयं वन्दे सदा भास्करम्। पूज्याय राघवेंद्राय सत्यधर्मरथाय च भजतां कल्पवृक्षाय ममतां कामधेनः। ರಾಘವೇಂದ್ರ ಸ್ವಾಮಿ ತಂದೆ ಶ್ರೀ ರಾಘವೇಂದ್ರ, ನೀನೇ ನನ್ ಕರ್ಸ್ಕೊಂಡ್ಬಿಡಪ್ಪ. ನಿಂತ್ಕೊಳ್ಳಮ್ಮ ತಾಯಿ, ನಿಂತ್ಕೊಳ್ಳೋ. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್. ಯಾಕೆ ತಾಯಿ ನಿರ್ಧಾರ? ಹುಟ್ಟು ಸಾವು ನಿರ್ಧಾರ ಹೋದೆ. ಯಾಕೆ ಸ್ವಾಮಿ ಈ ನಿರ್ಧಾರ? ಕಾಲಬಾಧೆ, ಶತ್ರುಕಾಟ, ಜನರ ಸಹವಾಸದಿಂದ ಪರಿಹಾರ ಯಾವಾಗ ಸ್ವಾಮಿ? ನೀವು ಯಾರು ಸ್ವಾಮಿ? ಹಲವು ಭಕ್ತರು ಹಲವು ನಾಮಗಳಿಂದ ಕರೀತಾರೆ. ಪರಿಮಳಾಚಾರ್ಯ, ವೆಂಕಟನಾಥ, ರಾಘವೇಂದ್ರ ಸ್ವಾಮಿ, ನಿನಗೆ ಯಾವುದಾದ್ರೂ ಕರೀತಾಯಿ. ಇನ್ನೂ ಅನ್ನಕ್ಕೂ ಕಷ್ಟ ಸ್ವಾಮಿ. ದೇವ್ರು ನಮ್ಗೆ ಈ ಕಷ್ಟ ಕೊಟ್ಟಿದ್ದಾನೆ ಸ್ವಾಮಿ. ಕೃಷ್ಣ ಜಗದ್ಗುರು ಒಂದೇ, ಕೃಷ್ಣನಿಗೆ ಕಷ್ಟ ತಪ್ಪಿದ್ದಲ್ಲ ತಾಯಿ. ಬಾ ತಾಯಿ. ಅವ್ರನ್ನ ಹೌದು ಸ್ವಾಮಿ, ಇವರುಗಳ ಕಷ್ಟಗಳ ಮುಂದೆ ನಮ್ಮ ಕಷ್ಟ ಯಾವುದೂ ಇಲ್ಲ. ಯಾರು ಸ್ವಾಮಿ ನೀವು? ನೀವು ಕೈ ತಲೆ ಮೇಲೆ ಇಟ್ಟ ತಕ್ಷಣ ಅದ್ಭುತ ಪವಾಡವೇ ನಡೆಯಿತು. ನನಗೆ ಏನಾದರೂ ಪರಿಹಾರ ಕೊಡು ತಂದೆ. ಪ್ರತಿದಿನ ರಾಮ ಜಪ ಮಾಡಿ, ಕೃಷ್ಣ ಜಪ ಮಾಡಿ, ನಿಮ್ಮ ಕಷ್ಟ ಪರಿಹಾರವಾಗುತ್ತೆ. ಸ್ವಾಮಿ, ನನಗೆ ಪರಿಹಾರ ಕೊಟ್ಟಿದ್ದೀರಾ? ಜಪ ಮಾಡುತ್ತೇನೆ. ಭೂಲೋಕದಲ್ಲಿ ರಾಮನ ಜಪ ನಡೆಯುತ್ತಿರಬೇಕು. ಒಂದು ವೇಳೆ ನಡೆಯದಿದ್ದರೆ ಅಲ್ಲೋಲ ಕಲ್ಲೋಲವಾಗುತ್ತೆ. ಲೋಕದಲ್ಲಿ ಅನೇಕ ಜನರಿದ್ದಾರೆ, ಅವರಿಗೂ ಕಷ್ಟಗಳಿದೆ, ಅವರಿಗೂ ಪರಿಹಾರ ಕೊಡಿ ಸ್ವಾಮಿ. ಭೂಲೋಕದಲ್ಲಿ ಅನೇಕ ಭಕ್ತರಿದ್ದಾರೆ, ಅದರಲ್ಲಿಯೂ ಅಂಧರ ಭಕ್ತರಿದ್ದಾರೆ. ಅಂಧರ ತಾಯಿ. ದೇಶ ಸ್ವಾಮಿ ತಂದೆ ಕಾಪಾಡಪ್ಪ, ನಂದಿ ಪರಬ್ರಹ್ಮ ಕಾಪಾಡಪ್ಪ.
ತುಪ್ಪ ತಗೋಪ್ಪ. ಆಯ್ತು ಗುರುಗಳೇ, ತಗೊಂಬರ್ತೀನಿ. ಸ್ವಾಮಿ, ತುಪ್ಪ ತೆಗೆದುಕೊಳ್ಳಿ. ಯಾಕೆ ಸ್ವಾಮಿ ನಗ್ತಾ ಇದ್ದೀರಾ? ಒಂದ್ ಕತೆ ಜ್ಞಾಪಕ ಬಂತು. ಏನ್ ಕತೆ ಅಂತ ಗೊತ್ತಪ್ಪ? ಹೇಳಿ ಸ್ವಾಮಿ, ಹೇಳಿ, ಏನ್ ಕತೆ ಕೇಳಿ, ನಾವು ಕೇಳ್ತೀವಿ. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ ಇಬ್ರಿಗೆ ಕೆಲಸ ಹೇಳ್ತಾನೆ. ಏನಪ್ಪ ಕೆಲಸ ಅಂದ್ರೆ, ಈಗ ನೀವು ಹೋಗಿ 2 ಬುಟ್ಟಿ ತುಂಬಾ ಹಣ್ಣು ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಅವರು ಹೊರಡ್ತಾರೆ. ಬುಟ್ಟಿ ತುಂಬಾ ಹಣ್ಣು ತಗೊಂಡು ಬರ್ತಾನೆ. ಇನ್ನೊಬ್ಬ ಒಳಗಡೆ ಎಲ್ಲ ಕಲ್ಲು, ಮೇಲ್ಗಡೆ ಹಣ್ಣು ಹಾಕೊಂಡು ತಗೊಂಡು ಬರ್ತಾನೆ. ರಾಜ ಇಬ್ರು ಜೈಲ್ಗೆ ಹಾಕ್ಬಿಡಿ ಅಂತ ಹೇಳ್ತಾನೆ. ಬುಟ್ಟಿ ತುಂಬಾ ಹಣ್ಣು ತಂದಿರ್ತಾನಲ್ವಾ, ಅವನು ತಿಂದು ಬದುಕಂತಾನೆ. ಒಬ್ಬ ಬುಟ್ಟಿ ತುಂಬಾ ಕೆಳಗಡೆ ಕಲ್ಲು, ಮೇಲ್ಗಡೆ ಹಣ್ಣು 10 ದಿವಸ ಬದುಕಿರ್ತಾನೆ. ಆಮೇಲೆ ಸತ್ತೋಗ್ಬಿಡ್ತಾನೆ. ಈ ಕಥೆಯಿಂದ ಏನ್ ಅರ್ಥ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಇವಾಗ ನಿನ್ಗೆ ಮಂಡಿ ನೋವಿದೆ, ತುಪ್ಪ ತಿನ್ನು ಬಾ. ಈ ತುಪ್ಪನ ಸರ್, ತುಪ್ಪ ಕೊಡಿ. ನೋಡಿ, ಇದು ಒಳ್ಳೆ ತುಪ್ಪ, ಇದು ಕೆಮಿಕಲ್ ತುಪ್ಪ. ಇದು ಸ್ವಲ್ಪ ಜಾಸ್ತಿ ಬೆಲೆ, ಇದು ಕಮ್ಮಿ ಬೆಲೆ. ಯಾವ್ದು ಬೇಕು? ಕೆಮಿಕಲ್ ಆದ್ರೆ ಏನಂತೆ, ಕಮ್ಮಿ ಬೆಲೆಗೆ ಸಿಗುತ್ತೆ. ಕಮ್ಮಿ ಬೆಲೆ ತುಪ್ಪನೇ ಕೊಡಿ ನಮ್ಗೆ. ಇಲ್ಲ ಸ್ವಾಮಿ, ಇನ್ಮೇಲೆ ನೀವ್ ಹೇಳ್ದಂಗೆ ಕೇಳ್ತೀನಿ. ತಪ್ಪು ಮಾಡಿದೆ, ತಪ್ಪಾಯ್ತು, ನನಗೆ ತಪ್ಪಾಗಿದೆ. ಎಲ್ಲ ತುಪ್ಪ ಏನೋ ಮಾಡ್ತಾ ಇದ್ದ? ತ್ರಿಪನಿಧಿ ಸರ್ವ ಸಂಕಲ್ಪ ಸಿದ್ಧಿ ಪ್ರದಾಯಕಾಯ ಅಗಣಿತ ಗುಣಶೀಲ ತತ್ವ ಪ್ರದರ್ಶಕಾಯ ಮಧ್ವಮತ ಸಿದ್ಧಾಂತ ಪ್ರವರ್ಧನಾಯ. ಈ ತರ ಭಕ್ತರು ಇದ್ದಾರೆ. ಹೌದು ಸ್ವಾಮಿ, ನಿಜ ಭಕ್ತರು ಇದ್ದಾರೆ, ಒಳ್ಳೆಯ ಭಕ್ತರು ಇದ್ದಾರೆ. ಎಲ್ಲರಿಗೂ ಒಳ್ಳೆಯದು ಮಾಡಿ ಸ್ವಾಮಿ. ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ ತಾಯಿ. ಯಾರ ಮಾತಾಯಿ ಒಬ್ಳೆ ನಿಂತಿದ್ದ ಇಲ್ಲಿ? ಯಾರ ಮಾತಾಯಿ? ತ್ರಿಪನಿಧಿ ಸರ್ವ ಸಂಕಲ್ಪ ಸ್ವಾಮಿಗಳೇ, ಅಗಣಿತ ಗುಣಶೀಲ ತತ್ವ ಪ್ರದರ್ಶಕಾಯ. ಏನಾಯ್ತಾ ಮಾತಾಯಿ? ಇಷ್ಟೊತ್ತು ರಾಘವೇಂದ್ರ ಸ್ವಾಮಿಗಳು ಬಂದು ನನ್ನ ಹತ್ರ ಮಾತಾಡಿದ್ರು. ರಾಘವೇಂದ್ರ ಇಲ್ವಾ? ಪರಮ ಗುರು ಶ್ರೀ ಗುರು ರಾಘವೇಂದ್ರಾಯ ನಮಃ. ಧರೆ ಹನುಮ ಬರುವ ಗುರುಗಳಿಗೆ ನಮಿಸುತ್ತ ಕಣ್ಗಳನ್ನು ನೆನೆಸುತ್ತ ನಿಂದೆ ಶಿರಬಾಗುತ್ತ ರಾಯರ ಪಾದವೇ ಅಮೃತ ಅಮೃತ. ರಾಯರ ಪಾದವೇ ಅಮೃತ ಅಮೃತ. ಗುರುರಾಯ ಅಯ್ಯ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಜಾನಕಿ ರಮಣನ ಶ್ರೀ ಜಯ ರಾಮನ